ಇಲ್ಲಿ ನಾವು ಕಂಡೀಷನಲ್ ಪ್ರೊಬಾಬಿಲಿಟಿಯ ಫಾರ್ಮುಲಾ ನೋಡ್ತಾ ಇದ್ದೀವಿ, ಸರಿನಾ? ಸೊ ಪ್ರೊಬಾಬಿಲಿಟಿ ಆಫ್ ಬಿ ಗಿವನ್ ಎ ಅಂತ ಹೇಳ್ತು ಅಂದ್ರೆ ಏನು? ಪ್ರೊಬಾಬಿಲಿಟಿ ಆಫ್ ಬಿ ಇಂಟರ್ಸೆಕ್ಟ್ ಎ ಡಿವೈಡ್ ಬೈ ಪ್ರೊಬಾಬಿಲಿಟಿ ಆಫ್ ಎ. ಇದೆ ನಿಮ್ಮ ಫಾರ್ಮುಲಾ ಕಂಡ್ರು, ಸರಿನಾ? ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ಬೋದು. ನಿಮ್ಮ 11ನೇ ಕ್ಲಾಸಿನ ಫಾರ್ಮುಲಾ ಉಪಯೋಗಿಸ್ಕೊಂಡು, ಇದು ನಿಮ್ಮ 11ನೇ ಕ್ಲಾಸ್ದು, ಎಲ್ಲಿದೆ ಇದು? ಓಕೆ, ಇದು ಆ್ಯಕ್ಚುಲಿ ಅದು ಅಲ್ಲ, ಹಾಕಿಲ್ಲ. ಎನಿವೇಸ್, ದ ಜನರಲ್ ಫಾರ್ಮುಲಾ 10th ಗ್ರೇಡಲ್ಲಿ 9th ಗ್ರೇಡಲ್ಲಿ ನೋಡಿದ್ರೆ ಇದು 8ನೇ ಕ್ಲಾಸು 8 ಅಲ್ಲ 9 10 ನೋಡಿರ್ತೀರ ನೀವು. So we can make use of the number of elements that is present in A and B divided by number of elements in the sample space. This entire thing divided by, ಇವಾಗ ನಾವು ಡಿನಾಮಿನೇಟರ್ ನೋಡ್ತಾ ಇದ್ದೀವಿ, number of elements in A divided by number of elements in the sample space. ಅಲ್ವಾ? ಹೇಳ್ಬೇಕು ಅಂತ ಹೇಳಿದ್ರೆ ಇವೆರಡು ಕಟ್ ಆಗುತ್ತೆ, ಬಟ್ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಸಿಂಪಲ್ ವರ್ಷನ್ ಆ್ಯಂಡ್ ಲೆಂದಿ ವರ್ಷನ್ ನೋಡ್ತಾ ಇದ್ದೀವಿ. ಒಂದು ಉದಾಹರಣೆ ತೊಗೊಂಡು ಅರ್ಥ ಮಾಡ್ಕೊಳ್ಳೋಣ ಚೆನ್ನಾಗಿದ್ದೀನ. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎನ್ ಈವನ್ ನಂಬರ್? ಸರಿ, ಗಿವನ್ ದ್ಯಾಟ್, ಇದು ನಮ್ಮ ಮೊದಲನೇ ಕಂಡೀಷನ್. ಏನು ಕಂಡೀಷನ್ ನೋಡೋಣ ಇದೆ. ಫಸ್ಟ್ ಇವೆಂಟ್, ಎಸ್ ಯು ಆಲ್ರೆಡಿ ಡ್ರಾ ಅ ರೆಡ್ ಕಾರ್ಡ್. ರೆಡ್ ಕಾರ್ಡ್ ಇದೆ ನಮ್ಮ ಹತ್ರ. ಎರಡನೇ ಇವೆಂಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ವಿಲ್ ಕಾಲ್ ದಿಸ್ ಎಸ್ ಎ. ಮರ್ತಾ ಇದನ್ನ, ವಿಲ್ ಕಾಲ್ ದಿಸ್ ಎಸ್ ಬಿ. ಇದು ಈವನ್ ನಂಬರ್, ಸರಿನಾ? ಸೊ ಇದು ನಮ್ಮ ಎ. ಪ್ರಶ್ನೆ ಏನಂತ ಹೇಳಿದ್ರೆ, ಪ್ರಾಬಬಿಲಿಟಿ ಆಫ್ ಬಿ ಗಿವನ್ ಎ ಮೊದಲೇ ಆಗೋಗಿದೆ, ಅದ್ರ ಮೇಲೆ ಬಿ ಏನು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಸೊ ನೀವು ಯಾವತ್ತಿದ್ರೂ ಫಸ್ಟ್ ಫಾರ್ಮುಲಾ ಬರೀಬೇಕು. ಇವಾಗ ಇದನ್ನು ಇಂಡಿವಿಜುವಲ್ ಆಗಿ ಕಂಡುಹಿಡಿಯೋಣ. ಇವೆಲ್ಲ ಬೇಕಾಗಿಲ್ಲ, ಬಟ್ ನಾನು ನಿಮ್ಮ ಸುಮ್ಮನೆ ನೋಡ್ತಾ ಇದ್ದೀನಿ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಆ್ಯಂಡ್ ಬಿ ಡಿವೈಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಔಟ್ಕಮ್ಸ್ ಇನ್ ಎಸ್ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿದ್ರೆ ಏನೋ ಇಲ್ಲಿ ನೋಡ್ತೀನಿ ನೋಡಿ. ಅದೇ ಪ್ರಶ್ನೆಗೆ ಇದು ನಮ್ಮ ಪುಟ್ಟ ಅನಿಮೇಷನ್. 52 ಕಾರ್ಡ್ ಇದೆ, ಸರಿ. ಫಸ್ಟ್ ಇವೆಂಟ್ ಬಂದು ಡ್ರಾಯಿಂಗ್ ಅ ರೆಡ್ ಕಾರ್ಡ್. ಸೊ ನಮ್ಮ ಹತ್ರ ಇವೆಲ್ಲ ರೆಡ್ ಕಾರ್ಡ್ ಇದೆ, ಇವೆರಡು ಡ್ರಾದು. ಸೊ ದೇರ್ ಆರ್ 26 ಆಫ್ ದೆಮ್, ಸರಿನಾ? ಇವಾಗ ಇದರಲ್ಲಿ ಈವನ್ ನಂಬರ್ ಅಂತ ಹೇಳಿದ್ರೆ ಈ 12 ಅವೆಲ್ಲ ಕನ್ಸಿಡರ್ ಮಾಡ್ಕೋಗ್ಬಿಡಿ. ಯಾಕಂತ ಹೇಳಿದ್ರೆ ಇದು ರಾಣಿ, ಇದು ರಾಜ, ಮತ್ತು ಇದು ಮಂತ್ರಿ ಅಲ್ವಾ? ಸೊ ಇವು ಇವನ್ನು ಆಡ್ ನಂಬರ್ ಆಗಲ್ಲ, ಮತ್ತು ಇದು ಏಸು. ಸೊ ಇವೆಲ್ಲ ಬಿಟ್ಟು ಇನ್ನು ಮಿಕ್ಕಿದ ನಂಬರ್ಸು, ದೋಸ್ ಆರ್ ದ ನಂಬರ್ಸ್ 2 to 10. ಸೊ ಎಷ್ಟು ಈವನ್ ನಂಬರ್ ಇದೆ ಯೋಚನೆ ಮಾಡಿ ರೆಡ್ ಕಾರ್ಡಲ್ಲಿ, ಅಲ್ವಾ? 1 2 3 4 5 5 5 10. ಸೊ ದೇರ್ ಆರ್ 10 ಆಫ್ ಇಟ್ ಔಟ್ ಆಫ್ 52. ಇದೇನು ಸಿಂಪ್ಲಿಫೈ ಮಾಡೋದು ಬೇಡ, ಇದು ಹೀಗೆ ಇರಲಿ. ನೆಕ್ಸ್ಟ್ ಪ್ರೊಬಬಿಲಿಟಿ ಆಫ್ ಎ. ಪ್ರೊಬಬಿಲಿಟಿ ಆಫ್ ಎ ಬಂದು ಏನಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಡಿವೈಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಓವರ್ ಆಲ್ ಔಟ್ಕಮ್ಸ್. ನಂಬರ್ ಆಫ್ ಔಟ್ಕಮ್ಸ್ ಇನ್ ಎ ಏನು ಇಲ್ಲಿದೆ, ಇದು ಅಲ್ವಾ? ರೆಡ್ ಕಾರ್ಡ್ ಮಾತ್ರ ಎಷ್ಟಿದೆ, ಇದು 26. ಇದು 52. ಇದನ್ನು ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫಾರ್ ಪ್ರಾಬಬಿಲಿಟಿ ಆಫ್ ಪಿ ಗಿವನ್ ಎ ಅಂತ ಹೇಳ್ತು ಅಂದರೆ ನಮ್ಮ ನ್ಯೂಮರೇಟರಲ್ಲಿ 10/52 ಇರುತ್ತೆ, ಡಿನಾಮಿನೇಟ್ರಲ್ಲಿ 26/52. ಸೊ 52 ಕಟ್ ಆಗುತ್ತೆ. ಸೊ 10/26, ದಟ್ ಈಸ್ 5/13 ಅಲ್ವಾ? ಸೊ ಇದೆ ನಮ್ಮ ಉತ್ತರ. ಸೊ ಇದನ್ನು ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಹಿಂಗೆ ಇವೆರಡು ಕಟ್ ಆಗುತ್ತಲ್ಲ. ಸೊ ಬೇಸಿಕಲಿ ಯುವರ್ ಎಂಡ್ ಆನ್ಸರ್ ಇಸ್ ಪ್ರಾಬಬಿಲಿಟಿ ಅಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಆ್ಯಂಡ್ ಎ ಡಿವೈಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ. ಈ ಫಾರ್ಮುಲಾನ ಅರ್ಥ ಮಾಡ್ಕೊಳ್ಳೋಣ. ಹುಡುಗರ, ಇವು
ಎಂಟೈರ್ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಎಂಟೈರ್ ಸಿಚುವೇಶನ್ ಕಂಡೀಷನ್ ಪ್ರಾಪರ್ಟಿ ಈ ಪೂರ ಏನಪ್ಪ ಅಂತ ಹೇಳಿದ್ರೆ 52 ಇದೆ ಟ್ರೆಡಿಷ್ನಲ್ ಆಗಿ ಕಾರ್ಡು. ಆದರೆ ನಮ್ಮ ಹತ್ರ ಇವಾಗ ನಾವು ಒಂದು ಕೆಲಸ ಮಾಡ್ಬಿಟ್ಟಿದ್ದೀವಿ. ಏನಂತ ಹೇಳಿದ್ರೆ ಬರೀ ರೆಡ್ ಕಾರ್ಡ್ನ ಸೆಲೆಕ್ಟ್ ಮಾಡಿ ಕೂತ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಸೆಕೆಂಡ್ ಕಂಡೀಷನ್ ಬರುತ್ತೆ. ಇದು ನಮ್ಮ ಮೊದಲನೇ ಕಂಡೀಷನ್ನು, 26 ಕಾರ್ಡ್ ಇದೆ. ಅದರಲ್ಲಿ ಎಷ್ಟು 10 ಕಾರ್ಡು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ವಾಟ್ ಇಸ್ ಅವರ್ ಪ್ರಾಬಬಿಲಿಟಿ? 10/26 ಅಷ್ಟೇ. ಅದೇ ನಮ್ಮ ಉತ್ತರ. ಇದು ನಮ್ಮ ಇಂಡಿಷಿಯಲ್ ಕಂಡೀಷನ್ನು 26 ಅಂತ ಹೇಳೋದು. ಅದರಲ್ಲಿ ನಮಗೆ 10 ಎಂಥದ್ದು ಫೇವರಬಲ್ ಈವೆಂಟ್ಸ್ ಇದೆ, ಔಟ್ಕಮ್ಸ್ ಇದೆ. ಗೊತ್ತಾಗ್ತಿದೆಯಲ್ಲ? 26 ಇಸ್ ಆರ್ ಸ್ಯಾಂಪಲ್ ಸ್ಪೇಸ್, ನ್ಯೂ ಸ್ಯಾಂಪಲ್ ಸ್ಪೇಸ್. ಅದರಲ್ಲಿ 10 ಚೂಸ್ ಮಾಡ್ಬೇಕು ನಾವು. ಡಸ್ ಇಟ್ ಮೇಕ್ ಸೆನ್ಸ್? ಅದಕ್ಕೆ ನಮ್ಮ ಉತ್ತರ, ಹಾಗಾಗಿ ನಮ್ಮ ಉತ್ತರ 10/26. ಸೊ ಇದನ್ನು ನಾವು ಇಷ್ಟೊಂದು ಉದ್ದ ಮಾಡೋದು ಬದಲಾಗಿ ಪುಟ್ಟದಾಗಿ ಉತ್ತರ ನಿಲ್ಲಿಸ್ಬೋದು. ಸರಿನಾ? ಇಷ್ಟು ಉದ್ದ ಏನು ಬೇಕಾಗಿಲ್ಲ. ನಾವು ಸೀದಾ ಇದನ್ನು ಉಪಯೋಗಿಸ್ಕೊಂಡು ಮುಗಿಸ್ಬೋದು ಕೆಲಸನ. ಸೊ ಈ ರೀತಿ ಪ್ರತಿಯೊಂದು ವಿಷಯನೂ ಅರ್ಥ ಮಾಡ್ಕೊಂಡು ಎಲ್ಲ ಕಡೆ ಎಲ್ಲ ಉಪಯೋಗ ಬರುತ್ತೆ. ಸೊ ಹಾಗಾಗಿ ಇದನ್ನು ನೋಡ್ತಾ ಇದ್ದೀನಿ. ಇವಾಗ ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ.